ಯುವ ಮೂರನೇ ಸಿನಿಮಾ ಅನೌನ್ಸ್ಮೆಂಟ್ ಯಾವಾಗ? ಇತ್ತೀಚೆಗೆ ಟ್ರೆಂಡ್ ಆಗ್ತಿರುವ ಹೆಸರು ಒಂದೇ ಒಂದು, ಯುವರಾಜ್ ಕುಮಾರ್. ಹೊಸ ಹೀರೋ ಆಗಿದ್ದರೂ, ಸ್ಟಾರ್ ಕಿಡ್ ಆಗಿದ್ದರೂ ತಮ್ಮ ಸ್ಥಾನವನ್ನು ಅವರು ಕೇವಲ ಕುಟುಂಬದ ಹೆಸರಿನಿಂದಲ್ಲ, ತಮ್ಮ ಟ್ಯಾಲೆಂಟ್ ಮತ್ತು ಪರಿಶ್ರಮದಿಂದ ಕಟ್ಟಿಕೊಂಡಿದ್ದಾರೆ ಅನ್ನೋದು ಈಗ ಎಲ್ಲರಿಗೂ ಕ್ಲಿಯರ್ ಆಗಿದೆ. ರಾಜ್ಕುಮಾರ್ ಕುಟುಂಬದ ವಾರಸುದಾರನಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಕ್ಷಣದಿಂದಲೇ ಯುವರಾಜ್ ಕುಮಾರ್ ಮೇಲೆ ನಿರೀಕ್ಷೆಗಳು ಆಕಾಶಕ್ಕೇರಿದ್ದವು. ಇವರು ಹೇಗಿರ್ತಾರೆ, ಅಭಿನಯ ಮಾಡ್ತಾರಾ, ಫ್ಯಾನ್ಸ್ ಒಪ್ಪಿಕೊಳ್ತಾರಾ ಅನ್ನೋ ಡೌಟ್ಗಳು ಸಹಜ. ಯಾಕಂದ್ರೆ ಲೆಗಸಿ ದೊಡ್ಡದಾದಷ್ಟು ಪ್ರೆಷರ್ ಕೂಡ ದೊಡ್ಡದೆ. ಆದ್ರೆ ಯುವರಾಜ್ ಕುಮಾರ್ ಮೊದಲ ಸಿನಿಮಾದಲ್ಲೇ ಆ ಎಲ್ಲಾ ಪ್ರಶ್ನೆಗಳಿಗೆ ಒಂದೇ ಉತ್ತರ ಕೊಟ್ಟರು: ಪರ್ಫಾರ್ಮೆ. ಮೊದಲ ಸಿನಿಮಾ ರಿಲೀಸ್ ಆದ ದಿನದಿಂದಲೇ ಥಿಯೇಟರ್ಗಳಲ್ಲಿ ಫ್ಯಾನ್ಸ್ ಹಬ್ಬದ ವಾತಾವರಣ ಸೃಷ್ಟಿಸಿದ್ರು. ಯುವರಾಜ್ ಕುಮಾರ್ ಅವರ ಎಂಟ್ರಿ ಸೀನ್, ಡೈಲಾಗ್ ಡೆಲಿವರಿ, ಆಕ್ಷನ್ ಬ್ಲಾಕ್ಗಳು, ಡಾನ್ಸ್ ಸ್ಟೆಪ್ಗಳು ಪ್ರೇಕ್ಷಕರಿಗೆ ಸಖತ್ ಕಿಕ್ ಕೊಟ್ಟವು. ಸಿನಿಮಾ ಕೇವಲ ಹಿಟ್ ಅಲ್ಲ, ಬ್ಲಾಕ್ ಬಸ್ಟರ್ ಆಗಿ ಹೊರಹೊಮ್ಮಿತು. ಡೆಬ್ಯೂ ಸಿನಿಮಾದಲ್ಲೇ ಇಷ್ಟು ದೊಡ್ಡ ಯಶಸ್ಸು ಸಿಗೋದು ತುಂಬಾ ರೇರ್. ಅದರ ನಂತರ ಬಂದ ಎರಡನೇ ಸಿನಿಮಾ ಇಕ್ಕ ಇನ್ನೂ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು. ಮೊದಲ ಸಿನಿಮಾ ಲಕ್ ಅಂತ ಯಾರಾದ್ರೂ ಯೋಚಿಸಿದ್ದರೆ ಇಕ್ಕ ಆ ಡೌಟ್ಗೆ ಫುಲ್ ಸ್ಟಾಪ್ ಹಾಕಿತು. ಈ ಸಿನಿಮಾ ಮೂಲಕ ಯುವರಾಜ್ ಕುಮಾರ್ ಕನ್ಸಿಸ್ಟೆಂಟ್ ಪರ್ಫಾರ್ಮರ್ ಅನ್ನೋ ಟ್ಯಾಗ್ ಪಡೆದರು. ಬಾಕ್ಸ್ ಆಫೀಸ್ ಕಲೆಕ್ಷನ್, ಫ್ಯಾನ್ಸ್ ರೆಸ್ಪಾನ್ಸ್, ಕ್ರಿಟಿಕ್ಸ್ ಮೆಚ್ಚುಗೆ ಎಲ್ಲವೂ ಪಾಸಿಟಿವ್. ಬ್ಯಾಕ್ ಟು ಬ್ಯಾಕ್ 2 ಹಿಟ್ಗಳು. ಇದಕ್ಕಿಂತ ಸಾಲಿಡ್ ಎಂಟ್ರಿ ಇನ್ನೇನು ಬೇಕು? ಇದೀಗ ಯುವರಾಜ್ ಕುಮಾರ್ ಕೇವಲ ಯಂಗ್ ಹೀರೋ ಅಲ್ಲ, ಸ್ಯಾಂಡಲ್ವುಡ್ನ ಮೋಸ್ಟ್ ಪ್ರಾಮಿಸಿಂಗ್ ಸ್ಟಾರ್, ಯುವ ಜನತೆಗೆ ಸ್ಟೈಲ್ ಐಕಾನ್, ಮಾಸ್ ಪ್ರೇಕ್ಷಕರಿಗೆ ಆಕ್ಷನ್ ಹೀರೋ, ಫ್ಯಾಮಿಲಿ ಆಡಿಯನ್ಸ್ಗೆ ಕ್ಲೀನ್ ಇಮೇಜ್ ಇರುವ ನಟ. ಅವರಲ್ಲಿ ಒಂದು ವಿಶೇಷ ಗುಣ ಇದೆ: ಓವರ್ ಡ್ರಾಮಾ ಇಲ್ಲ, ನೈಸರ್ಗಿಕ ಅಭಿನಯ, ಸ್ಕ್ರೀನ್ ಮೇಲೆ ಕಾನ್ಫಿಡೆನ್ಸ್. ಇದೇ ಕಾರಣಕ್ಕೆ ಫ್ಯಾನ್ಸ್ ಅವರಿಗೆ ಬೇಗ ಕನೆಕ್ಟ್ ಆಗಿದ್ದಾರೆ. ಮುಖ್ಯವಾಗಿ ಅಪ್ಪು ಫ್ಯಾನ್ಸ್, ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು, ಶಿವರಾಜ್ ಕುಮಾರ್ ಫ್ಯಾನ್ಸ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಕೋಟ್ಯಾಂತರ ಅಭಿಮಾನಿಗಳು ಯುವರಾಜ್ ಕುಮಾರ್ ಅವರನ್ನು ತಮ್ಮ ಮನೆಯ ಹುಡುಗ ಅನ್ನೋ ಹಾಗೆ ಬೆಂಬಲಿಸುತ್ತಿದ್ದಾರೆ. ಆ ಭಾವನೆ ತುಂಬಾ ಪವರ್ಫುಲ್. ಈ ಬೆಂಬಲವೇ ಅವರ ಬಿಗ್ಗೆಸ್ಟ್ ಸ್ಟ್ರೆಂತ್. ಈ ಎಲ್ಲ ಹಿನ್ನೆಲೆಯಲ್ಲೇ ಈಗ ಒಂದೇ ಪ್ರಶ್ನೆ ಸ್ಯಾಂಡಲ್ವುಡ್ನಲ್ಲಿ ಸದ್ದು ಮಾಡುತ್ತಿದೆ: ಯುವರಾಜ್ ಕುಮಾರ್ ಮೂರನೇ ಸಿನಿಮಾ ಯಾವಾಗ? ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿದಿನ ಯುವ 3 ಅಪ್ಡೇಟ್ ಅನ್ನೋ ಪೋಸ್ಟ್ಗಳು, ಫ್ಯಾನ್ ಪೇಜ್ಗಳಲ್ಲಿ ಡಿಸ್ಕಷನ್ಗಳು, ಯೂಟ್ಯೂಬ್ನಲ್ಲಿ ಊಹಾಪೋಹೆಗಳು. ಟೈಟಲ್ ಏನು, ಡೈರೆಕ್ಟರ್ ಯಾರು, ಯಾವ ಜಾನರ್, ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ತಾ ಅಂತ ಕುತೂಹಲ ಗರಿಷ್ಠ ಮಟ್ಟ ತಲುಪಿದೆ. ಮೂಲಗಳ ಪ್ರಕಾರ ಮೂರನೇ ಸಿನಿಮಾ ಸಾಮಾನ್ಯ ಪ್ರಾಜೆಕ್ಟ್ ಅಲ್ಲ. ದೊಡ್ಡ ಬ್ಯಾನರ್ ಅಡಿಯಲ್ಲಿ, ದೊಡ್ಡ ಬಜೆಟ್ನಲ್ಲಿ, ಗ್ರ್ಯಾಂಡ್ ಸ್ಕೇಲ್ನಲ್ಲಿ ಪ್ಲಾನ್ ಮಾಡಲಾಗುತ್ತಿದೆ ಎನ್ನಲಾಗಿದೆ. ಕಥೆ ಆಯ್ಕೆ ಮಾಡಲು ಸಾಕಷ್ಟು ಸಮಯ ತೆಗೆದುಕೊಳ್ಳಲಾಗಿದೆ. ಕಂಟೆಂಟ್ ಮೇಲೆ ಹೆಚ್ಚು ಫೋಕಸ್ ಮಾಡಲಾಗುತ್ತಿದೆ. ಟೆಕ್ನಿಕಲ್ ಕ್ವಾಲಿಟಿಯೂ ಇನ್ನಷ್ಟು ಹೈ ಲೆವೆಲ್ ಆಗಿರಲಿದೆ ಎಂಬ ಮಾಹಿತಿ ಇದೆ. ಆಕ್ಷನ್, ಎಮೋಷನ್, ಮಾಸ್ ಎಲಿಮೆಂಟ್ ಎಲ್ಲವನ್ನೂ ಮಿಕ್ಸ್ ಮಾಡಿದ ಪಕ್ಕಾ ಕಮರ್ಷಿಯಲ್ ಎಂಟರ್ಟೈನರ್ ಆಗಿರಬಹುದು ಅನ್ನೋ ಮಾತುಗಳು ಕೇಳಿಬರುತ್ತಿವೆ. ಇದು ಯುವರಾಜ್ ಕುಮಾರ್ ಕರಿಯರ್ನಲ್ಲಿ ದೊಡ್ಡ ಮೈಲ್ಸ್ಟೋನ್ ಸಿನಿಮಾ ಆಗಬಹುದು ಎನ್ನುವ ನಿರೀಕ್ಷೆ ಸಿನಿ ವಲಯದಲ್ಲೂ ಇದೆ. ಇಷ್ಟು ದೊಡ್ಡ ಪ್ರಾಜೆಕ್ಟ್ ಆದ್ದರಿಂದ ಅನೌನ್ಸ್ಮೆಂಟ್ ಕೂಡ ಸ್ಪೆಷಲ್ ಆಗಿರಬೇಕು ಅನ್ನೋ ಪ್ಲಾನ್ ತಂಡದ್ದು. ಸಾಮಾನ್ಯ ದಿನದಲ್ಲಿ ಸಿಂಪಲ್ ಪೋಸ್ಟರ್ ರಿಲೀಸ್ ಮಾಡೋದು ಅಲ್ಲ, ಫ್ಯಾನ್ಸ್ಗೆ ನೆನಪಿನಲ್ಲಿ ಉಳಿಯುವ ರೀತಿಯಲ್ಲಿ ಗ್ರ್ಯಾಂಡ್ ಅನೌನ್ಸ್ಮೆಂಟ್ ಮಾಡಲು ಸಿದ್ಧತೆ ನಡೆದಿದೆ. ಇಷ್ಟು ದೊಡ್ಡ ಪ್ರಾಜೆಕ್ಟ್ ಆದ್ದರಿಂದ ಅನೌನ್ಸ್ಮೆಂಟ್ ಕೂಡ ಸ್ಪೆಷಲ್ ಆಗಿರಬೇಕು ಅನ್ನೋದು ತಂಡದ ಪ್ಲಾನ್. ಸಾಮಾನ್ಯ ದಿನದಲ್ಲಿ ಸಿಂಪಲ್ ಪೋಸ್ಟರ್ ರಿಲೀಸ್ ಮಾಡೋದಲ್ಲ, ಫ್ಯಾನ್ಸ್ಗೆ ನೆನಪಿನಲ್ಲಿ ಉಳಿಯುವ ರೀತಿಯಲ್ಲಿ ಗ್ರ್ಯಾಂಡ್ ಅನೌನ್ಸ್ಮೆಂಟ್ ಮಾಡಲು ಸಿದ್ಧತೆ ನಡೆದಿದೆ. ಇದೀಗ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಈ ಮೂರನೇ ಸಿನಿಮಾದ ಅಧಿಕೃತ ಘೋಷಣೆಯನ್ನು ಒಂದು ಪವಿತ್ರ ಹಬ್ಬದ ದಿನದಲ್ಲಿ ಮಾಡುವ ತಯಾರಿ ನಡೆದಿದೆ. ಹಬ್ಬದ ಸಂಭ್ರಮದ ಜೊತೆ ಫ್ಯಾನ್ಸ್ಗೆ ಡಬಲ್ ಖುಷಿ ಕೊಡೋ ಉದ್ದೇಶ ಇದೆ. ಹೌದು, ಬಹುತೇಕ ಖಚಿತ ಮಾಹಿತಿ ಏನೆಂದರೆ ಯುವರಾಜ್ ಕುಮಾರ್ ಮೂರನೇ ಸಿನಿಮಾದ ಟೈಟಲ್, ಡೈರೆಕ್ಟರ್ ಮತ್ತು ಪ್ರಾಜೆಕ್ಟ್ ಡೀಟೇಲ್ಸ್ ಎಲ್ಲವನ್ನೂ ಶಿವರಾತ್ರಿ ದಿನ ಅಧಿಕೃತವಾಗಿ ಬಹಿರಂಗಪಡಿಸಲಿದ್ದಾರೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಇದು ಕೇವಲ ಸಿನಿಮಾ ಅನೌನ್ಸ್ಮೆಂಟ್ ಅಲ್ಲ, ಅಭಿಮಾನಿಗಳಿಗೆ ಹಬ್ಬ, ಸ್ಯಾಂಡಲ್ವುಡ್ಗೆ ಮತ್ತೊಂದು ದೊಡ್ಡ ಈವೆಂಟ್, ಯುವರಾಜ್ ಕುಮಾರ್ ಕರಿಯರ್ನ ಹೊಸ ಅಧ್ಯಾಯದ ಆರಂಭ. ಫ್ಯಾನ್ಸ್ ಈಗಾಗಲೇ ಕೌಂಟ್ಡೌನ್ ಶುರು ಮಾಡಿದ್ದಾರೆ. ಎಲ್ಲರ ಕಣ್ಣು ಒಂದೇ ದಿನದ ಮೇಲೆ, ಶಿವರಾತ್ರಿ ಹಬ್ಬಕ್ಕೆ ಅನೌನ್ಸ್ಮೆಂಟ್ ಮಾಡುತ್ತಾರೆ. ಹೆಚ್ಚಿನ ಅಪ್ಡೇಟ್ಸ್ಗಳು ಕಮೆಂಟ್ ಬಾಕ್ಸ್ನಲ್ಲಿ ಇದೆ, ಚೆಕ್ ಮಾಡಿ. ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.